ಸಮೀಪಕ್ಕೂ ತರುತ್ತೆ, ನಮ್ಮನ್ನು ದೂರವೂ ಮಾಡುತ್ತೆ. ಯಾವುದು ಅಂತಂದ್ರೆ ದುಡ್ಡಿನ ವ್ಯವಹಾರ. ಆದರೆ ಇದರಲ್ಲಿ ಸೇರಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗಳೂ ಕೂಡ ಅದೇ ಅವರಿಗೊಂದು ಕ್ರೆಡಿಟ್, ಅದೇ ಎಲ್ಲಿಯೂ ಕಾಣದೇ ಇರತಕ್ಕಂಥ ನೂತನ ಕ್ರೆಡಿಟ್ ಅವರಿಗೆ, ಅವರ ಶಿಖರಕ್ಕೆ ಒಂದು ಗರಿ ಬಂದಂತೆ ಆಗಿದೆ. ಇದನ್ನು ಉಳಿಸಿಕೊಳ್ಳಿ. ಗ್ರಾಹಕರ ಜನಗಳು ತುಂಬಾ ಕಷ್ಟದಿಂದ ಬರ್ತಾರೆ, ಏನೋ 4 ಪಾವಣೆ ಸಾಲ ಸಿಗುತ್ತೆ ಅಂತ ಬರ್ತಾರೆ. ಆ ಸಾಲವನ್ನು ಉಪಯೋಗಿಸಿಕೊಂಡು ಚೆನ್ನಾಗಿ ಬೆಳಿಬೇಕು ಅಂತ ಬರ್ತಾರೆ. ಸಾಲ ತೀರಿಸಬೇಕೆನ್ನತಕ್ಕಂಥ ಒಂದು ಜವಾಬ್ದಾರಿ ತಲೆಯಲ್ಲಿ ಇದ್ದದ್ದಕ್ಕೆ ಮಾಡಬೇಕಾಗಿರ್ತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತಾರೆ, ಶ್ರದ್ಧೆಯಿಂದ ಮಾಡ್ತಾರೆ. ಯಾವಾಗ ಸಾಲ ಮನ್ನಾ ಅಂತ ಶುರುವಾಗುತ್ತೋ ಸಾಲ ತಗೊಳ್ಳೋದು ಜಾಸ್ತಿ ಆಗುತ್ತೆ, ಜನಗಳ ಕೆಲಸ ಮಾಡತಕ್ಕಂಥದ್ದು ಕಮ್ಮಿ ಆಗುತ್ತೆ. ಆದ್ರಿಂದ ಸಾಲ ಮನ್ನಾ ಅನ್ನತಕ್ಕಂಥ ಸೂತ್ರ ಇಟ್ಟುಕೊಳ್ಳಬೇಡಿ. ಆ ರೀತಿಯಲ್ಲಿ ಚೀಪ್ ಪಾಪ್ಯುಲಾರಿಟಿಗೆ ಸಂಪಾದನೆಗೆ ಪ್ರಯತ್ನ ಮಾಡಬೇಡಿ. ನೀವು ಚೀಪ್ ಪಾಪ್ಯುಲಾರಿಟಿ ಪ್ರಯತ್ನ ಮಾಡಿಬಿಟ್ಟರೆ ನೀವು ಚೀಪ್ ಆಗಿ ಹೋಗ್ತೀರಾ. ನಮ್ಮ ಸಂಸ್ಥೆ ಎತ್ತರಕ್ಕೆ ಬೆಳಿಬೇಕು ಅಂತಾದ್ರೆ ಕೇಳಿದಾಗ ಜನಗಳಿಗೆ ಸ್ಪಂದನೆ ಮಾಡಿ. ನಮ್ಮ ಸರ್ಕಾರದಂತೆ ಒಂದು ಅರ್ಜಿ ಹಿಡ್ಕೊಂಡು 100 ಬಾರಿ ಓಡಾಡುವಂತೆ ಮಾಡಬೇಡಿ. ಒಂದೇ ಬಾರಿ ಅರ್ಜಿ ಹಿಡ್ಕೊಂಡು ಹೋದಾಗ ಅವರಿಗೆ ಸಿಗುವಂತೆ ಅಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಿ. ದೇವರು ನಿಮ್ಮ ಕೈ ಹಿಡಿತಾನೆ. ಮುಂದಿನ 10 ವರ್ಷಕ್ಕೆ ಇನ್ನೊಂದು ಏನಾದರೂ ಹೊಸ ಕಾರ್ಯ ನಿಮ್ಮಿಂದ ಆಗಲಿ ಈ ಸಂದರ್ಭದಲ್ಲಿ ಆಶಿಸಿ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಬೇರೆ ಬೇರೆ ರಾಜ್ಯದವರು ಇವತ್ತು ನಮ್ಮಂತ ಉಡುಪಿ ಮಂಗಳೂರಿನಂತ ಜಿಲ್ಲೆಯಲ್ಲಿರುವಂತ ಈ ಸಹಕಾರಿ ವ್ಯವಸ್ಥೆಗಳನ್ನು ತಿಳ್ಕೊಳ್ಳಿಕ್ಕೆ ಇವತ್ತು ಅಧ್ಯಯನ ಪ್ರವಾಸ ಮಾಡಿ ಬರ್ತದೆ ಅಂತ ಹೇಳಿದ್ರೆ ಖಂಡಿತವಾಗಿ ನಮ್ಮ ಸಹಕಾರಿ ವ್ಯವಸ್ಥೆ ಯಾವ ಮಟ್ಟಿಗೆ ಬೆಳೆದಿದೆ ಅಂತ ನಾವು ಆಲೋಚನೆ ಮಾಡಬೇಕಾಗಿದೆ. ಈಗಾಗಲೇ ನಮ್ಮ ಜಿಲ್ಲೆಗಳ ವಿವಿಧ ದಿಶೆಗಳಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಪ್ರಾರಂಭ ಆದಂತ ಬಹಳಷ್ಟು ಶತಮಾನ ಕಂಡಂತ ಬ್ಯಾಂಕ್ಗಳಿದೆ. ಜೈಕಾಡಿರುವಂತ ಹೊರಗುಟ್ಟಿ ಕ್ರೆಡಿಟ್ ಕಂಪನಿ ಇರ್ಬೋದು, ಗಣಪತಿ CI ಬ್ಯಾಂಕ್ ಇರ್ಬೋದು, ಬ್ರಹ್ಮಾವರದ CI ಬ್ಯಾಂಕ್ ಇರ್ಬೋದು. ಅದೇ ರೀತಿ ನಮ್ಮ ರಾಜ್ಯದಲ್ಲಿ ಮಾದರಿ ನಡೆಸಿಕೊಂಡಿರುವ ರಾಜೇಂದ್ರ ಕುಮಾರ್ ಅವರು ನಡೆಸಿಕೊಂಡು ಬರುವಂತಹ DCC ಬ್ಯಾಂಕ್ ಇವತ್ತು ಇಡೀ ನಮ್ಮ ಸೇಕರ ಕ್ಷೇತ್ರದ ಗೌರವವನ್ನು ವಿಶ್ವಕ್ಕೆ ಪಸರಿಸುವಂತ ಕೆಲಸ ಮೂಲಕ ಆಗಿದೆ. ಇದರಿಂದಾಗಿ ಖಂಡಿತವಾಗಿ ಸಹಕಾರ ಕ್ಷೇತ್ರಕ್ಕೆ ಬಹಳಷ್ಟು ಭವಿಷ್ಯ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಈ ಹಿಂದೆ ರಾಜ್ಯದ ವ್ಯಾಪ್ತಿಗೆ ಸೀಮಿತವಾಗಿದ್ದಂತ ಈ ಒಂದು ಸಹಕಾರಿ ವ್ಯವಸ್ಥೆಗಳನ್ನು ನಮ್ಮ ನೆಚ್ಚಿನ ಪ್ರಧಾನಿ ಈ ಒಂದು ಸಹಕಾರಿ ವ್ಯವಸ್ಥೆಯನ್ನು ಇಡೀ ರಾಷ್ಟ್ರ ವ್ಯಾಪ್ತಿಗೆ ಕೊಂಡೊಯ್ಯಬೇಕು. ಆ ಮೂಲಕ ಈ ಒಂದು ಸಂಸ್ಥೆಯ ಬೆಳೆಯುವಂತವರಿಗೆ ಕೂಡ ಅದರಲ್ಲಿ ವ್ಯವಹಾರ ಮಾಡುವವರ ವಿಶ್ವಾಸವನ್ನು ಇನ್ನಷ್ಟು ಬೆಳೆಸಬೇಕು. ಅದೇ ರೀತಿ ಒಂದು ಫೈನಾನ್ಷಿಯಲ್ ಡಿಸಿಪ್ಲಿನ್ ಕೂಡ ಒಂದು ಸಹಕಾರಿ ವ್ಯವಹಾರದಲ್ಲಿ ತೊಡಗಿಸಿಕೊಳ್ಬೇಕು ಎಂಬ ಉದ್ದೇಶದಿಂದ ಇವತ್ತು ಕೇಂದ್ರದಲ್ಲೇ ಪ್ರತ್ಯೇಕ ಸಚಿವಾಲಯ ಮಾಡಿ ಬಹಳಷ್ಟು ಬದಲಾವಣೆಗಳನ್ನು ಇವತ್ತು ಸಹಕಾರಿ ವ್ಯವಸ್ಥೆಗಳನ್ನು ಮಾಡ್ತಿದ್ದಾರೆ. ಇವತ್ತು ಮುಂದಿನ ದಿನಗಳಲ್ಲಿ ಯೂನಿಫಾರ್ಮ್ ಸಾಫ್ಟ್ವೇರ್ ಇರ್ಬೋದು, ರಾಷ್ಟ್ರ ಮಟ್ಟದಲ್ಲಿ ಯಾವ ರೀತಿ ಇವತ್ತು RBI ನಮ್ಮ ರಾಷ್ಟ್ರೀಕೃತ ಬ್ಯಾಂಕ್ಗಳನ್ನು ಇವತ್ತು ಮಾನಿಟರ್ ಮಾಡುವಂತ ಒಂದು ವ್ಯವಸ್ಥೆ ಇದೆ. ಅದೇ ರೀತಿ ಇವತ್ತು ಕೇಂದ್ರದ ಈ ಸಹಕಾರಿ ಇಲಾಖೆ ಕೂಡ ಇಡೀ ನಮ್ಮ ದೇಶದಲ್ಲಿರುವಂತಹ ಎಲ್ಲ ಸಹಕಾರಿ ಸಂಘಗಳಿಗೆ ಇವತ್ತು ಮಾರ್ಗದರ್ಶನ ಮಾಡುವ ಮೂಲಕ ರಾಷ್ಟ್ರೀಕೃತ ಬ್ಯಾಂಕ್ಗಳ ರೀತಿಯಲ್ಲಿ ನಾವು ಯಾವುದೇ ರೀತಿ ಕಮ್ಮಿನ ರೀತಿಯಲ್ಲಿ ಇವತ್ತು ನಮಗೆ ಮಾರ್ಗದರ್ಶನ ಮಾಡುತ್ತಾರೆ. ನಮ್ಗೆಲ್ಲಿಗೆ ಬಹಳ ಹೆಮ್ಮೆ ವಿಚಾರ. ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಸಹಕಾರಿ ವ್ಯವಸ್ಥೆಗಳಲ್ಲಿ ಯಾವ ರೀತಿ ವ್ಯವಹಾರ ಮಾಡೋದು ನಮ್ಗೆ ಎಲ್ಲರಿಗೂ ಗೊತ್ತಿದೆ. ಯಾಕೆಂದ್ರೆ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ನಾವು ಯಾವುದೇ ರೀತಿ ವ್ಯವಹಾರಗಳಿಗೆ ಹೋದಾಗ ಅಲ್ಲಿರುವಂತಹ ಸಿಬ್ಬಂದಿಗಳಲ್ಲಿ ಒಂದು ಕೊರತೆ ಅಲ್ಲಿಯ ಲ್ಯಾಂಗ್ವೇಜ್. ಆದ್ರೆ ಆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇಂದ ನಮ್ಮ ಜನಸಾಮಾನ್ಯರು ಮಧ್ಯಮ ಬಡ ವರ್ಗದ ಜನರು ಇವತ್ತು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ವ್ಯವಹಾರ ಮಾಡಲಿಕ್ಕೆ ಬೇಕಾಗ್ತದೆ. ಆದ್ರೆ ಅದೆಲ್ಲ ಮೀರಿ ಇವತ್ತು ಅವರೆಲ್ಲ ಸೇವೆಗಳನ್ನು ಬಹಳ ನಗು ಮುಖದ ಮೂಲಕ ಅವರಿಗೆ ಒಳ್ಳೆ ರೀತಿಯ ಸೇವೆ ಕೊಡುವವರು ಇವತ್ತು ಸಹಕಾರಿ ಸಂಸ್ಥೆ. ಇದರಿಂದಾಗಿ ಇವತ್ತು ಸಹಕಾರಿ ಸಂಸ್ಥೆಗಳ ಮೇಲೆ ಬಹಳಷ್ಟು ಅಭಿಮಾನ ಇಟ್ಕೊಂಡು ಇವತ್ತು ರಾಷ್ಟ್ರೀಕೃತ ಬ್ಯಾಂಕ್ ಮೀರಿ ಇವತ್ತು ನಮ್ಮ ಜಿಲ್ಲೆಗಳಲ್ಲಿ ಇವತ್ತು ಸಹಕಾರಿ ಸಂಸ್ಥೆಗಳು ತನ್ನ ಸಾಧನೆಗಳನ್ನು ಮಾಡುತ್ತಿದೆ. ಖಂಡಿತವಾಗಿ ಆ ಪಟ್ಟಿಗೆ ಇವತ್ತು ನೂತನ ಕ್ರೆಡಿಟ್ ಕಂಪನಿ ಕೂಡ ಸೇರ್ಪಡೆಯಾಗಿ ಅಂತ ಹೇಳಿ ನಾನು ತುಂಬಾ ಸಂತೋಷ ಪಡ್ತೇನೆ. ಮುಂದಿನ ದಿನಗಳಲ್ಲಿ ಈಗಾಗಲೇ ಚಿನ್ನದ ಬೆಲೆ ಇವತ್ತು ಗಗನಕ್ಕಿದೆ. 11,000 ರೂಪಾಯಿ ಇವತ್ತು ಚಿನ್ನಕ್ಕಾಗಿದೆ. ಇವತ್ತು ಚಿನ್ನ
ಹಣ ಇಡುವಂಥ ಸಾಲವನ್ನು ಇವತ್ತು ಸಹಕಾರಿ ಸಂಘಗಳಲ್ಲಿ ನೀಡಬಹುದು. ಈಗಾಗಲೇ ನರೇಂದ್ರ ಮೋದಿ ಅವರು ದೊಡ್ಡ ಬದಲಾವಣೆಗಳನ್ನು ಮುಂದಿನ ಮಾರ್ಚ್ನ ತರಲಿಕ್ಕೆ ಹೊರಟಿದ್ದಾರೆ. ಚಿನ್ನದ ಜೊತೆಗೆ ಇವತ್ತು ಬೆಳ್ಳಿಯ ನಡವಿರುವಂಥ ಒಂದು ಅವಕಾಶ ಕೂಡ ಮುಂದಿನ ದಿನಗಳಲ್ಲಿ ಈ ಸಹಕಾರಿ ಸಂಘಗಳಿಗೆ ಅನುಮತಿ ನೀಡುವಂಥ ಕೆಲಸ ಆಗ್ತದೆ. ಅದರಿಂದಾಗಿ ಇನ್ನಷ್ಟು ಸಹಕಾರಿ ವ್ಯವಸ್ಥೆಗಳಲ್ಲಿ ಇನ್ನಷ್ಟು ವ್ಯವಹಾರಗಳಿಗೆ ಅವಕಾಶವನ್ನು ಕಲ್ಪಿಸುವಂಥ ಕೆಲಸ ಇವತ್ತು ಕೇಂದ್ರದ ಶುಭ ಹಾರೈಕೆಗಳು. ಒಂದು ಉತ್ತಮ ರೀತಿಯಲ್ಲಿ ಆಡಳಿತ ನೀಡುವ ಆಡಳಿತ ಮಂಡಳಿ ಇರ್ಬೋದು, ಪ್ರಾಮಾಣಿಕವಾಗಿ ನಿಷ್ಠಾವಂತವಾಗಿ ಕೊಡುವಂತ ಪ್ರಧಾನ ವ್ಯವಸ್ಥಾಪಕರನ್ನು ಹಿಡಿದು ಎಲ್ಲ ಸಿಬ್ಬಂದಿ ವರ್ಗದವರು ಇರ್ಬೋದು, ಜನರ ಪ್ರೀತಿ ವಿಶ್ವಾಸ ನಂಬಿಕೆಗೆ ಈ ಸಂಸ್ಥೆ ಖಂಡಿತವಾಗಿಯೂ ತನ್ನ ಸೇವೆಯನ್ನು ನೀಡ್ತಾ ಇದೆ. ನಾನು ಯಾವಾಗಲೂ ಒಂದು ಸಹಕಾರಿ ಸಂಸ್ಥೆಯನ್ನು ಒಂದು 3 ಚಕ್ರದ ವಾಹನಕ್ಕೆ ಹೋಲಿಕೆ ಮಾಡ್ತೇನೆ. ಈಗಾಗಲೇ ಹೇಳಿದ್ರಿ, ಹಿಂದಿನ 2 ಚಕ್ರ ಅಂದ್ರೆ ಒಂದು ಆಡಳಿತಾತ್ಮಕವಾಗಿ ಕಾಲಕಾಲಕ್ಕೆ ಸಲಹೆ ಸೂಚನೆ ಮಾರ್ಗದರ್ಶನ ನೀಡುವಂತ ಆಡಳಿತ ಮಂಡಳಿ ಸದಸ್ಯರು, ಒಂದು ಚಕ್ರ ಪ್ರಾಮಾಣಿಕವಾಗಿ ನಿಷ್ಠಾವಂತವಾಗಿ ನಗುಮುಖದ ಸೇವೆ ನೀಡುವ ಸಿಬ್ಬಂದಿ ವರ್ಗ. ಆದ್ರೆ ಪ್ರಾಮುಖ್ಯವಾದ ಎದುರಿನ ಚಕ್ರ ಯಾವುದಂತ ಹೇಳಿದ್ರೆ, ಸಂಸ್ಥೆಯ ಮೇಲೆ ವಿಶ್ವಾಸ ನಂಬಿಕೆಯನ್ನು ಇಟ್ಟುಕೊಂಡು ಸಂಸ್ಥೆಯಲ್ಲಿ ನಿರಂತರವಾಗಿ ಸೇವೆಯನ್ನು ಬಯಸುತ್ತಾ ಇರುವಂತ ಅದು ಸದಸ್ಯ ಗ್ರಾಹಕರು. ಆ 3 ಚಕ್ರದಲ್ಲಿ 1 ಚಕ್ರ ಪಂಚರ್ ಆದರೂ ಸಹ ವಾಹನ ಮುಂದೆ ಹೋಗುವುದಿಲ್ಲ. ಅಂತ ಸಹಕಾರಿ ಕ್ಷೇತ್ರದಲ್ಲಿ ಇವತ್ತು ಆ ಚಳವಳಿಯಲ್ಲಿ ಸೇರಿಕೊಂಡ ನೂತನ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಕಳೆದ 10 ವರ್ಷಗಳಿಂದಲೂ ನಾನು ಹತ್ತಿರದಿಂದ ಗಮನಿಸಿದ್ದೇನೆ. ಪ್ರಧಾನ ವ್ಯವಸ್ಥಾಪಕರು ಅನೇಕ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಾರೆ. ಆಡಳಿತ ಮಂಡಳಿಯವರೆಲ್ಲರೂ ಅತ್ಯಂತ ಆತ್ಮೀಯರು. ಒಟ್ಟಾರೆ ಉದ್ದೇಶ ಇಷ್ಟೇ, ಸಂಸ್ಥೆಯಿಂದ ಜನರಿಗೆ ಏನಾದರೂ ಸೇವೆ ನೀಡಬೇಕು, ಸಂಸ್ಥೆಯನ್ನು ಬೆಳೆಸಬೇಕು. ಈಗಾಗಲೇ ಹೇಳಿದ್ರು, ಹೆಜ್ಜೆಯ ಗುರುತುಗಳನ್ನು ಇಟ್ಟುಕೊಂಡು ನಾವು ಮುಂದುವರಿಬೇಕು. ಹೋದ ಹಾದಿ ಪ್ರಾಮುಖ್ಯ ಅಲ್ಲ, ಅಲ್ಲಿ ಇಟ್ಟ ಹೆಜ್ಜೆಯ ಗುರುತುಗಳೇ ಪ್ರಾಮುಖ್ಯ ಅಂತ. 10 ವರ್ಷಗಳ ಅವಧಿಯಲ್ಲಿ ಇವತ್ತು ತನ್ನದೇ ಆದ ಒಂದು ಸ್ವಂತ ನಿವೇಶನದಲ್ಲಿ ಸುಸಜ್ಜಿತವಾದ ಸುಂದರವಾದ ಒಂದು ಹವಾನಿಯಂತ್ರಿತ ಕಟ್ಟಡ, ಅತ್ಯಂತ ಸಂತೋಷ ಪಟ್ಟಿದ್ದೇನೆ. ಜಿಲ್ಲೆಯ ಸಮಸ್ತ ಸಹಕಾರಿಗಳ ಪರವಾಗಿ ನಾನು ನೂತನ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಆಡಳಿತ ಮಂಡಳಿ ಇರ್ಬೋದು, ಸಿಬ್ಬಂದಿ ವರ್ಗದವರು ಇರ್ಬೋದು, ಸದಸ್ಯರಿಗೆ ಅಥವಾ ಹಿಂದಿನ ಎಲ್ಲ ನಿರ್ದೇಶಕ ಮಂಡಳಿ ಸದಸ್ಯರಿಗೆ ವಿಶೇಷವಾದ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ.